ಇಲ್ಲ ರೀ ಅದು ಹಾಂ ಏನಂತಾರೆ ದಮ್ ಹೊಡಿಯೋದು ಅಂತ ಹೇಳಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವಿಶ್ವರತ್ನ ಕಿಚನ್. ನಾವಿವತ್ತು ಒಂದು ಬಿರಿಯಾನಿ ಮಾಡ್ತಾ ಇದ್ದೀವಿ. ಅದು ಹೋಟೆಲ್ ಸ್ಟೈಲ್ನಲ್ಲಿ ದಮ್ ಬಿರಿಯಾನಿನ ಹೇಗೆ ಮಾಡೋದು ಅಂತ ನೋಡೋಣ. ಪರ್ಫೆಕ್ಟಾಗಿ ಹೋಟೆಲಲ್ಲಿ ಯಾವ ರೀತಿ ತಿಂತೀರ ಅದೇ ರೀತಿ ಇರುತ್ತೆ. ನೀವು ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ. ಅದನ್ನ ಪ್ರತಿ ಹಂತನೂ ಮಿಸ್ ಮಾಡದೇ ಇರೋ ಥರ ಸ್ಟೆಪ್ ಬೈ ಸ್ಟೆಪ್ ನಾನು ಈ ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ. ಅದನ್ನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಬನ್ನಿ. ಈ ವಿಡಿಯೋನ ಸ್ಕಿಪ್ ಮಾಡ್ದೇ ನೋಡಿ. ಬಿರಿಯಾನಿ ಮಾಡೋ ಪ್ರತಿ ಹಂತನೂ ಕರೆಕ್ಟಾಗಿ ಗೊತ್ತಾಗುತ್ತೆ ಮತ್ತು ನೀವು ಬಿರಿಯಾನಿ ಮಾಡಬೇಕಾದ್ರೆ ಬಿರಿಯಾನಿ ಪರ್ಫೆಕ್ಟಾಗಿ ಬರುತ್ತೆ. ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಚೆನ್ನೈ ಸ್ಟೈಲ್ ಬಿರಿಯಾನಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಅದು 1 ಕಿಲೋ ಚಿಕನ್ನಿಂದ. ನೋಡೋಣ ಬನ್ನಿ ಇವತ್ತು ಹೇಗೆ ಮಾಡ್ಬೋದು ಅಂತ. ಮತ್ತು ಈ ಚಿಕನ್ನ ಜಬ್ಬರ್ ಬಾಯ್ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. ನಾನು ಅವ್ರ ಥರನೇ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನಾನು ಮಾಡ್ತೀನಿ, ನೀವು ಮಾಡಿ. ಈ 1 kg ಚಿಕನ್ ಮಾಡಬೇಕು ಅಂದರೆ ನಾವು ಪಾತ್ರೆನ ಮಿನಿಮಮ್ ಒಂದು 5 ಕಿಲೋ ಇಡಿಸೋ ಅಂಥ ಪಾತ್ರೆ ತೊಗೋಬೇಕು. ಅದು ತಳ ದಪ್ಪನೇ ಇರಬೇಕು. ದಪ್ಪ ಇದ್ದಷ್ಟು ಬಿರಿಯಾನಿ ಮಾಡೋಕ್ಕೆ ತುಂಬ ಅನುಕೂಲ ಆಗುತ್ತೆ. ನಾನೀಗ ಒಂದು 5 kg ಇಡಿಸೋ ಅಂಥ ಪಾತ್ರೆ ತೊಗೊಂಡಿದ್ದೀನಿ. ಬನ್ನಿ ಈಗ ಸ್ಟವ್ ಕಚ್ಚಿದ್ದೀನಿ. ಸ್ವಲ್ಪ ಪಾತ್ರೆ ಕಾದ ಆದಮೇಲೆ ಈಗ ನಾನು 200 ml ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ. ನಾನು ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೀನಿ. ನೀವು ಯಾವುದಾದ್ರೂ ಕುಕ್ಕಿಂಗ್ ಆಯಿಲ್ ಬಳಸ್ಕೊಳ್ಳಿ. ಆಯಿಲ್ ಸ್ವಲ್ಪ ಕಾಯಲಿ. ಆಯಿಲ್ ಸ್ವಲ್ಪ ಕಾದ ತಕ್ಷಣವೇ ನಾನು ಏಲಕ್ಕಿ, ಚಕ್ಕೆ, ಲವಂಗ 3 1 ಗ್ರಾಮ್ ಆಗಷ್ಟು ಹಾಕ್ತಾಯಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಈ 3 ಹಾಕ್ತಾ ಇರೋದು. ನಾನು ಬೇರೆ ಯಾವ ಮಸಾಲೆನೂ ಹಾಕ್ತಾಯಿಲ್ಲ. ಚಕ್ಕೆ, ಲವಂಗ, ಏಲಕ್ಕಿ ಹಾಕಿದ ಹಿಂದೆನೇ ನಾನೀಗ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. 400 ಗ್ರಾಮ್ 1 ಕಿಲೋ ಚಿಕನ್ಗೆ ನಾನು 400 ಗ್ರಾಮ್ ಈರುಳ್ಳಿನ ಹಾಕ್ತಾಯಿದ್ದೀನಿ. ಅದು ಸ್ಲೈಸ್ ಆಗಿ ಉದ್ದುದ್ದಾಗಿ ಹೆಚ್ಕೊಂಡಿರೋ ಅಂಥ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ 400 ಗ್ರಾಮ್ 1 ಕಿಲೋ ಚಿಕನ್ಗೆ. ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರ್ಕೊಬೇಕು. ಈರುಳ್ಳಿ ಬ್ರೌನ್ ಆಗಿ ಬರ್ತಾ ಇದೆ, ಸ್ವಲ್ಪ ಬೇಯಕ್ಕೆ ಬಿಡೋಣ. ಚೆನ್ನಾಗಿ ಬೇಯಲಿ ಅದು. ನಾನಿಲ್ಲಿ 1 ಕಿಲೋ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆ ಹಾಕಿದ್ದೀನಿ. ಈಗ 1 ಕಿಲೋ ಬಾಸುಮತಿ ರೈಸ್ನ ತೊಳೆದು ಚೆಲ್ಲಿ ಈಗ ಸದ್ಯಕ್ಕೆ ನೆನೆ ಹಾಕಿದ್ದೀನಿ. ಹೆಚ್ಚು ಕಮ್ಮಿ ಇದು ಒಂದು 20 ನಿಮಿಷದಿಂದ 30 ನಿಮಿಷ ನೆನೆದಷ್ಟು ಒಳ್ಳೆಯದು. ನೀವು ಇದಕ್ಕೆ ಈರುಳ್ಳಿ, ಟೊಮೊಟೊ ಎಲ್ಲ ಹಚ್ಕೊಳ್ಳೋದು ಅಕ್ಕಿ ಆ ಟೈಮಲ್ಲಿ ನೆನೆ ಹಾಕಿದ್ರೆ ನೀವೆಲ್ಲ ಒಗ್ಗರಣೆ ಹಾಕ್ಕೊಂಡು ಮಾಡೋ ಅಷ್ಟರೊಳಗೆ ಚೆನ್ನಾಗಿ ನೆನೆದಿರುತ್ತೆ. ಅದು ಗೋಲ್ಡನ್ ಬ್ರೌನ್ ಬರ್ತಾ ಇದೆ. 1 ಮಿನಿಟ್ ಗೋಲ್ಡನ್ ಬ್ರೌನ್ಗೆ ಬಂದುಬಿಡುತ್ತೆ ಈರುಳ್ಳಿ. ಮತ್ತು ಗೋಲ್ಡನ್ ಬ್ರೌನ್ ಆಯ್ತಲ್ವಾ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಡಿ ತೆಗಿ. ಇವಾಗಲ್ಲ, ತಡಿ ಹೇಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಲೆವೆಲಲ್ಲೆಲ್ಲ ಹಾಕೋದು. ಮತ್ತು ಯಾವಾಗ ಹಾಕಬೇಕು ಹೇಳ್ತೀನಿ. ಅದು ನಾನೆಲ್ಲ ಮಾಡಬೇಕಾದ್ರೆ ಆನಿಯನ್ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಫಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟೇ ಹಾಕೋದು. ನೀವು ಆ ಥರ ಹಾಕಲ್ವಾ? ಇಲ್ಲ, ವೆಯ್ಟ್ ಮಾಡಿ. ಮತ್ತು ಇನ್ಯಾವಾಗ ಹಾಕೋದು? ಬಿರಿಯಾನಿ ಆದಮೇಲೆ ಹಾಕ್ತೀರಾ? ಈರುಳ್ಳಿ ಈಗ ಗೋಲ್ಡನ್ ಬ್ರೌನಿಗೆ ಬಂದಿದೆ. ಓಕೆ, ಈಗ ನಮ್ಮ ಬಿರಿಯಾನಿ ಕಲ್ಲರ್ ಬೇಕಲ್ವಾ? ಆ ಕಲ್ಲರ್ಗೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಈಗ ಅಚ್ಕಾರ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಇದು 2 ಟೇಬಲ್ ಸ್ಪೂನ್ ಅಚ್ಕಾರ ಪುಡಿ. ಓಕೆ, 2 ಟೇಬಲ್ ಸ್ಪೂನ್ ಅಚ್ಕಾರ ಪುಡಿನ ಈಗ ಆ್ಯಡ್ ಮಾಡ್ತಾಯಿದ್ದೀನಿ.
ಹೌದಾ, ಇದು ಕಲ್ಲರ್ ಕೊಡಲಿ ಅಂತನಾ ಬಿರಿಯಾನಿಗೆ? ಹೌದು. ಹಾಂ ಹಾಂ. ನೀವು ಯಾವುದೇ ಬಿರಿಯಾನಿ ಕಲ್ಲರ್ ಏನು ಯೂಸ್ ಮಾಡಲ್ಲ, ಸೊ ಅಚ್ಚ ಖಾರದ ಪುಡಿ ಇಲ್ಲೇ ಕಲರ್ ಬರೋದಾ? ಹೌದು. ಓಕೆ, ಈಗ ಈ ಸಮಯದಲ್ಲಿ ನಾನು ಒಂದು ಕಟ್ಟು ಪುದೀನ ಹಾಕ್ತಾಯಿದ್ದೀನಿ. ಓಕೆ, ನೋಡಿ ಸ್ಮೆಲ್ ಹೆಂಗೆ ಬರ್ತಾ ಇದೆ ಆದ ತಕ್ಷಣ. ಹಾಂ, ಸಖತ್ತಾಗಿ ಬರ್ತಿದೆ. ನೀವು ಅಚ್ಚ ಖಾರದ ಪುಡಿ ಒಗ್ಗರಣೆಗೆ ಹಾಕಿದ್ರಲ್ಲ, ಅದು ಹತ್ತಲ್ವಾ ಒಗ್ಗರಣೆನಲ್ಲಿ? ಇಲ್ಲ ಇಲ್ಲ, ಅದಕ್ಕೆ ಸೊಪ್ಪು ಹಾಕಿದ್ದು. ಸೊಪ್ಪಲ್ಲೂ ನೀರಿನ ಅಂಶ ಇರುತ್ತಲ್ಲ. ಈಗ ಅದಾದಮೇಲೆ ಏನು ಹಾಕ್ತೀರಾ? ಈಗ ಪುದೀನ ಆಯಿತು, ಸಾಂಬಾರು ಸೊಪ್ಪು ಎರಡೂ ಹಾಕಿದ್ದೀನಿ. ಒಂದು ಕಟ್ ಪುದೀನ, ಒಂದು ಕಟ್ ಸಾಂಬಾರು ಸೊಪ್ಪು. ನೀವೇನು ರುಬ್ಬ ಹಾಕಲ್ವಾ? ಇಲ್ಲಮ್ಮ, ಯಾವುದೇ ರುಬ್ಬ ಹಾಕಲ್ಲ. ರುಬ್ಬ ಹಾಕಿರೋದು ಒಂದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಾಂ, ಬೇರೆ ಯಾವ ಮಸಾಲೆನೂ ರುಬ್ಬಿಟ್ಟು ಹಾಕಲ್ಲ? ಇಲ್ಲ ಇಲ್ಲ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎಷ್ಟಿದೆ ಅಂದರೆ, ಸಾಮಾನ್ಯವಾಗಿ ನೀವೇನು ಮಾಡ್ತೀರಾ, ಬೆಳ್ಳುಳ್ಳಿ ಜಾಸ್ತಿ ಹಾಕ್ತೀನಿ, ಶುಂಠಿ ಕಡಿಮೆ ಹಾಕ್ತೀನಿ. ಪ್ರಮಾಣ ಕಡಿಮೆ ಹಾಕ್ತೀರ. ನಾನಿಲ್ಲಿ ಶುಂಠಿ ಪ್ರಮಾಣ ಜಾಸ್ತಿ ಹಾಕಿ ಬೆಳ್ಳುಳ್ಳಿ ಪ್ರಮಾಣ ಕಡಿಮೆ ಹಾಕ್ತೀನಿ. ಇದು ಯಾಕೆಂದರೆ ಇದು ಚೆನ್ನೈ ಸ್ಟೈಲ್ ಬಿರಿಯಾನಿ ಅಂತ ಮೊದಲೇ ಹೇಳಿದ್ದೀನಿ. ಹೌದಾ? ಹಾಗಾದರೆ ಯಾವ ಮೆಜರಲ್ಲಿ ತೊಗೊಂಡಿದ್ದೀರಾ? ಅದು ಇದರಲ್ಲಿ 100 ಗ್ರಾಮ್ ಶುಂಠಿ ಇದೆ, 50 ಗ್ರಾಮ್ ಬೆಳ್ಳುಳ್ಳಿ ಇದೆ. ಎರಡನ್ನೂ ತೊಳೆದು ರುಬ್ಕೊಂಡಿದೆ. 1 kgಗೆ 50 ಎಷ್ಟೆಷ್ಟು ಬೇಕು ಹೇಳಿ? 1 kgಗೆ 100 ಗ್ರಾಮ್ ಶುಂಠಿ, 50 ಗ್ರಾಮ್ ಬೆಳ್ಳುಳ್ಳಿ. ಹಾಂ, ಆ ಮೆಜರಲ್ಲಿ ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಬಿರಿಯಾನಿ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀರಾ? ಖಂಡಿತ. ಆಹಾ, ಶುಂಠಿ ಬೆಳ್ಳುಳ್ಳಿ ಸ್ಮೆಲ್ಗೆ ನಾನ್ ವೆಜ್ ಫೀಲಿಂಗ್ ಬರ್ತಾ ಇದೆ. ಕಲರ್ ನೋಡಿ, ಕಲರ್ ಕೂಡ ಸಖತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೀವು ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡಿಲ್ಲ ಬಿರಿಯಾನಿಗೋಸ್ಕರ ಅಲ್ವಾ? ಇಲ್ಲ. ಈಗ ನೋಡಿ, ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೋತಾ ಇದೆ. ಇಂಥ ಟೈಮಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ, ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಎಷ್ಟು ತೊಗೊಂಡಿದ್ದೀನಿ, ಇದಕ್ಕೂ ಸಹ 1 ಕಿಲೋಗೆ 400 ಗ್ರಾಮ್ ಟೊಮೊಟೊ ಸ್ಲೈಸಾಗಿ ಹೆಚ್ಕೊಂಡಿದ್ದೀನಿ. 400 ಗ್ರಾಮ್ ಆನಿಯನ್ ಬಳಸಿದ್ದೀರಾ ಮತ್ತು 400 ಗ್ರಾಮ್ ಟೊಮೊಟೊ ಬಳಸಿದ್ದೀರಾ? ಓಕೆ. ಈಗ ಏನು ತಳ ಹಿಡ್ಕೊತಾ ಇರ್ತದೋ ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಆಟೋಮೆಟಿಕ್ಕಾಗಿ ಅದೇ ಕಮ್ಮಿ ಬರುತ್ತೆ. ಮತ್ತು ಈ ಟೊಮೊಟೊ ಹಿಂದೆನೇ ನಾನೀಗ 200 ಗ್ರಾಮ್ ಗಟ್ಟಿ ಮೊಸರು, ನಾನಿಲ್ಲಿ ನಂದಿನಿ ಮೊಸರು 200 ಗ್ರಾಮ್ ಹಾಕ್ತಾಯಿದ್ದೀನಿ. ಓಕೆ, ನಾವು ಯಾವ್ದಾದ್ರು ಬಳಸ್ಕೋಬೋದು, ಹೋಮ್ ಮೇಡ್ ಆದ್ರೂ ಯಾವುದಾದ್ರೂ ಹಾಕೊಳ್ಳಿ. ಹುಳಿ ಅಂಶ ಕಮ್ಮಿ ಇರಲಿ ಮೊಸರಲ್ಲಿ. ಹುಳಿ ಕಡಿಮೆ ಇರೋಂಥ ಮೊಸರು ಹಾಕ್ಬೇಕಾ? ಹಾಂ, ಯಾಕೆಂದ್ರೆ ನಾವು ಟೊಮೊಟೊನೂ ಹಾಕಿರ್ತೀವಿ, ಅದರಲ್ಲೂ ಹುಳಿ ಇರುತ್ತೆ. ಈಗ ಟೊಮೊಟೊ ಆಯಿತು, ಮೊಸರಾಯಿತು, ಲಾಸ್ಟಿಗೆ 2 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಪುಡಿ ಉಪ್ಪು 2 ಟೇಬಲ್ ಸ್ಪೂನ್. 2 ಟೇಬಲ್ ಸ್ಪೂನ್ ಅಚ್ಕಾರ ಪುಡಿ, 2 ಟೇಬಲ್ ಸ್ಪೂನ್ ಸಾಲ್ಟ್ 1 ಕಿಲೋಗೆ. ನಾನು ಈ ಥರ ಬಿರಿಯಾನಿ ನಾನು ಯಾವಾಗಲೂ ಮಾಡಲ್ಲ. ನೀವು ವಿಡಿಯೋ ಮಾಡ್ತಾ ನಾನು ನೋಡ್ತಾ ಈ ಥರ ಮಾಡೋದನ್ನು ಕಲ್ತ್ಕೊಳ್ತೀನಿ. ನಾನು ಮಾಡೋದು ಚಿಕನ್ ಪಲಾವ್. ಈಗ ಇದನ್ನು ಸ್ವಲ್ಪ ಬೇಯಕ್ಕೆ ಬಿಟ್ಬಿಡೋಣ. ಮುಚ್ಚಳ ಮುಚ್ಚಿಬಿಡೋಣ. ಒಂದು 2 ನಿಮಿಷ ಬೇಯಲಿ ಚೆನ್ನಾಗಿ. ನೋಡಿ ಆಯಿಲ್ ಎಲ್ಲ ಹೆಂಗೆ ಬಿಟ್ಕೊಂಡಿದೆ.
ಇವಾಗ ಮಸಾಲೆ ಎಲ್ಲ ಬೆಂದಿದೆ 2 ಮಿನಿಟ್ಸ್. ಇವಾಗ ಚಿಕನ್ ಹಾಕೋದಾ? ಇಲ್ಲ ಇಲ್ಲ ಇಲ್ಲ, ನಾನು ಈ ಟೈಮಲ್ಲಿ ಚಿಕನ್ ಹಾಕಲ್ಲ. ಈ ಟೈಮಲ್ಲಿ ಏನು ಮಾಡ್ತೀನಿ ಅಂದರೆ ನೀರು ಹಾಕ್ತಾಯಿದ್ದೀನಿ. ನೀರು 3/4 ಲೀಟ್ರು ನೀರು ಹಾಕ್ತಾಯಿದ್ದೀನಿ ಈ ಟೈಮಲ್ಲಿ. ಸಾಮಾನ್ಯವಾಗಿ ಚಿಕನ್ ಏನು ಮಾಡ್ತೀರಾ, ಎಲ್ಲ ಆಯಿಲಲ್ಲಿ ಬೇಯಿಸ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಕೊತೀರ. ಈಗ ನಾನು ಬರೀ ನೀರು ಹಾಕ್ತಾಯಿದ್ದೀನಿ. ಓ ಹೌದಾ, ನಾನಾಗಿದ್ರೆ ಒಗ್ಗರಣೆನಲ್ಲಿ ಚಿಕನ್ನ ಬೇಯಿಸ್ಕೊಳ್ತಾ ಇದ್ದೆ. ಸರ್, ಈಗ ನೀರು ಹಾಕಿ ಫ್ಲೇಮ್ನ ಹೈ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಏಕೆಂದರೆ ಈಗ ತಣ್ಣೀರು ಹಾಕಿರೋದಲ್ವ ನಾವು, ಅದು ಎಲ್ಲ ಇದಾಗಬೇಕು, ಮಸಾಲೆ ಎಲ್ಲ ಅದರಲ್ಲಿ ಬೆರಿಬೇಕು. 5 ನಿಮಿಷ ಫುಲ್ ಫ್ಲೇಮ್ ಮಾಡಿದ್ದೀರಾ? ಈ ಕಡೆ ಬಿರಿಯಾನಿ ಮಸಾಲೆ ಎಲ್ಲ ರೆಡಿ ಆಗ್ತಾ ಇದೆ ಅಲ್ವಾ. ಈಗ ಪಕ್ಕದಲ್ಲಿ ನೀರು ಇಟ್ಕೊಳ್ಳೋಣ. ಅಕ್ಕಿ ಬೇಯಿಸ್ಕೊಬೇಕು. ಈ ಅಕ್ಕಿ ಬೇಯಿಸ್ಕೊಳ್ಳೋಕ್ಕೆ ನಾವು ಮಿನಿಮಮ್ 3 ಲೀಟ್ರ್ ನೀರು ಹಾಕ್ಕೊಬೇಕು. 3 ಲೀಟ್ರ್ ನೀರು ಹಾಕೋವಂಥ ಪಾತ್ರೆ ತೊಗೋಬೇಕು. 1 kg ರೈಸ್ಗೆ 3 ಲೀಟರ್ ನೀರು ಹಾಕೋಬೇಕಾ? 3 ಲೀಟ್ರ್ ನೀರು ಹಾಕೋಬೇಕು. ಈಗ ನಾನು ನೀರಿಟ್ಟಿದ್ದೀನಿ, 3 ಲೀಟ್ರ್ ನೀರು ಹಾಕಿದ್ದೀನಿ. ಇದಕ್ಕೀಗ 1-2 ಸ್ಪೂನು ಸಾಲ್ಟ್. ರೈಸಿಗೆ ಉಪ್ಪಿಡಿಲಿ ಅಂತನಾ? ಹೌದು. ಆಮೇಲೆ ಸ್ವಲ್ಪ ಆಯಿಲ್, ಅಂಟಂಟಾಗಬಾರ್ದು, ಒಂದು ಉದುರು ಬರಲಿ. 1/2 ಟೇಬಲ್ ಸ್ಪೂನು, ಟೀ ಸ್ಪೂನ್ ಸಾಕು. ಸೈಡಲ್ಲೆಲ್ಲ ಆವಿ ಬರ್ತಾ ಇದೆ ಅಲ್ವಾ? ಬರ್ತಿದೆ ಅಂದರೆ ಹೊಗೆ ಬರ್ತಾ ಇದೆ ಅಲ್ವಾ? ಈಗ ಅದು ಕುದೀತಾ ಇದೆ ಅಂತ ಓಪನ್ ಮಾಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಈ ಟೈಮಲ್ಲಿ ಮತ್ತೆ ಇಲ್ಲಿ ಫ್ಲೇಮ್ನ ಫುಲ್ಲು ಲೋ ಮಾಡ್ತಾ ಇದ್ದೀನಿ. ಫುಲ್ ಲೋ ಮಾಡಿ ಮತ್ತೆ ಈಗ ಮತ್ತೆ ಇದೊಂದು 3-4 ನಿಮಿಷ. ಯಾಕೆ ಅಂದರೆ ಐ ಫ್ಲೇಮಲ್ಲಿ ಕುದ್ದಿರೋ ತರಕಾರಿ ಎಲ್ಲ ಮಸಾಲೆ ಹಿಡ್ಕೊಳುತ್ತೆ, ನಿಧಾನಕ್ಕೆ ಮಸಾಲೆ ಹಿಡ್ಕೊಳುತ್ತೆ. ಅದಕ್ಕೋಸ್ಕರ ಈಗ ಮತ್ತೆ ಕುದಿಸ್ತಾ ಇರೋದು. ಮಸಾಲೆ ಇಟ್ಕೊಳ್ಳಿ ಅಂತ ಉದ್ದೇಶದಿಂದನಾ? ಹೌದು. ಮತ್ತೆ ನೋಡಿ ಹೊಗೆ ಎಲ್ಲ ಹೇಗೆ ಬರ್ತಾ ಸೈಡಲ್ಲೆಲ್ಲ. ಮತ್ತೆ ಹಾಗೇನೀಗ ಮುಟ್ಳನ ನಿಧಾನಕ್ಕೆ ಎಲ್ಲಿಟ್ಟು ಓಪನ್ ಮಾಡಿ ಈ ಟೈಮಲ್ಲಿ ಏನು ಮಾಡಬೇಕು, ಚಿಕನ್ ಆ್ಯಡ್ ಮಾಡಬೇಕು. ಈಗ ಎಷ್ಟು ತೊಗೊಂಡಿದ್ದೀರಾ ಚಿಕನ್ನು? 1 ಕಿಲೋ ಚಿಕನ್ನು. 1 kg ರೈಸ್ಗೆ 1 kg ಚಿಕನ್. ಈಗ 1 kg ರೈಸ್ ಮಾಡ್ತಾ ಇದ್ದೀವಿ. ನಮಗೆ ಪೀಸ್ ಎಲ್ಲ ಜಾಸ್ತಿ ಬೇಕು ಅಂದರೆ 1 kg ರೈಸ್ಗೆ 2 kg 3 kg ಆ ಥರ ಚಿಕನ್ ಹಾಕ್ಬೋದಾ? ಇಲ್ಲ 1 kg ರೈಸ್ಗೆ ಮ್ಯಾಕ್ಸಿಮಮ್ ಅಂದರೆ 1ರಿಂದ 1.5 kg ಚಿಕನ್ ಹಾಕ್ಬೋದು ಅಷ್ಟೇ. 2 kg 3 kg ಎಲ್ಲ ಹಾಕಿದ್ರೆ ಅದು ಸರಿ ಬರಲ್ಲ ಬಿರಿಯಾನಿ. ಅಂದರೆ ಪೀಸ್ಗಳಿಗೆ ಮಸಾಲೆ ಎಲ್ಲ ಹಿಡಿಯಲ್ಲ. ಮಸಾಲೆ ಎಲ್ಲ 1 kg. 1 ಕಿಲೋ ರೈಸಿಗೆ 1/4 kg ಚಿಕನ್. ಮ್ಯಾಕ್ಸಿಮಮ್ ಅಂದರೆ 1.5 kg ಚಿಕನ್ ಅಷ್ಟೇ. ಮಸಾಲೆ ಎಲ್ಲ 1 kgಗೆ ಅಷ್ಟೇ ಹಾಕಿರೋದ್ರಿಂದ ಜಾಸ್ತಿ ಮಸಾಲೆ ಇರಲ್ಲ, ಸಪ್ಪೆ ಆಗಿಬಿಡುತ್ತೆ ಪೀಸ್ ಎಲ್ಲ. ಹೌದು. ನಾನು ಇದನ್ನ ಏನಕ್ಕೆ ಕೇಳಿದೆ ಅಂದರೆ, ಈಗ ಕೆಲವ್ರಿಗೆ ಬಿರಿಯಾನಿಯಲ್ಲಿರೋ ಪೀಸು ಜಾಸ್ತಿ ಬೇಕು ಅನಿಸುತ್ತೆ, ಅದಕ್ಕೆ ನಾವು ಎಕ್ಸ್ಟ್ರಾ ಪೀಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತಾ ಅಂತ ಕೇಳಿದೆ. ಈಗ ಚಿಕನ್ನಲ್ಲಿ ನೀರಿನ ಅಂಶ ಇತ್ತು, ಮತ್ತು ಅದು ಹಸಿ ಇತ್ತಲ್ಲ, ಹಾಗಾಗಿ ಮತ್ತೆ ಪ್ರೆಷರ್ ಕಮ್ಮಿ ಆಗಿರುತ್ತೆ ಮಸಾಲೆದು. ಈಗ ಹೈ ಸಿಮ್ಮಲ್ಲಿಟ್ಟು ಹೈ ಫ್ಲೇಮ್ ಮಾಡಿಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಿ ಮತ್ತೆ ಒಂದು 5 ಮಿನಿಟ್ಸ್ ಹಾಗೆ ಬಿಡಬೇಕು.
ಉರಿ ಜಾಸ್ತಿ ಮಾಡಿಬಿಟ್ಟು ಬೇಯಕ್ಕೆ ಬಿಡ್ತಾ ಇದ್ದೀರಾ ಇವಾಗ? ಹೌದು. ಓಕೆ, ಎಷ್ಟು ನಿಮಿಷ ಬೇಯಬೇಕಿದು? ಇದೊಂದು 5ರಿಂದ 7 ನಿಮಿಷ ಬೇಯಬೇಕಷ್ಟೇ. ಆಮೇಲೆ ಇದನ್ನು ಚಿಕನ್ ಇವಾಗ ಬರೀ 25% ಮಾತ್ರ ಬೇಯಬೇಕು. ಚಿಕನ್ ಈಗ 25% ಮಾತ್ರ ಇದರಲ್ಲಿ ಕುಕ್ ಆಗಬೇಕು. ಇನ್ನು ಬಾಕಿ 75% ಚಿಕನ್ನು ದಮ್ಮಲ್ಲಿ ಕುಕ್ ಆಗಬೇಕು. ಒಂದು ವಿಷಯ, ಇವಾಗ ನೀವು ಯಾವ ಥರದ್ದು ಚಿಕನ್ ತೊಗೊಂಡಿದ್ದೀರಾ? ಅಂದರೆ ನಾರ್ಮಲ್ ಚಿಕನ್ ಅಂಗಡಿಯಿಂದ ಕಟ್ ಮಾಡಿಸ್ಕೊಬಂದಿರೋದ ಅಥವಾ ಟೆಂಡರ್ ಚಿಕನ್ನ? ಅದನ್ನು ಹೇಳಿಬಿಡಿ ವಿಡಿಯೋಗೆ. ಚಿಕನ್ನು ಯಾವತ್ತೂ ಬಲ್ತಿರೋ ತೊಗೋಬಾರ್ದು. ಬಲ್ತಿರೋದು ಅಂದರೆ ಈಗ ನಾವು 1 kg ಬಿರಿಯಾನಿ ಮಾಡ್ತಾಯಿದ್ದೀನಿ ಅಂದರೆ 1 kg ಕಟ್ಟೆಲ್ಲ ಕ್ಲೀನೆಲ್ಲ ಮಾಡಿಸಿ ಕೋಳಿ ಮ್ಯಾಕ್ಸಿಮಮ್ 1 ಕಿಲೋಯಿಂದ 300ರಿಂದ 400 ಗ್ರಾಮ್ ತನಕ ಬರಬೇಕು. ಅದು ಒಳ್ಳೆ ಕೋಳಿ ಅಂತ. ಅದು ಟೆಂಡರ್ ಆದರೂ ಓಕೆ, ರೆಗ್ಯುಲರ್ ಚಿಕನ್ ಆದರೂ ಓಕೆ. ಕ್ಲೀನ್ ಮಾಡಾದಮೇಲೆ 1 kgಯಿಂದ 300 ಗ್ರಾಮ್ ಬಂದರೆ ಸಾಕು. ಅದು ಒಳ್ಳೆ ಚಿಕನ್ ಅಂತ. ಬಿರಿಯಾನಿ ಒಳಗಡೆ ಪೀಸು ಸಾಫ್ಟಾಗಿರಬೇಕು ಅಂದರೆ ಟೆಂಡರ್ ಚಿಕನ್ ಉಪಯೋಗಿಸಿದ್ರೆ ಒಳ್ಳೆಯದಾ? ಅದೇ ಹೇಳ್ತಾ ಇದ್ದೀನಲ್ಲ, ಟೆಂಡರ್ ಚಿಕನ್ ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಆದರೆ ಹೆಚ್ಚಿಗೆ ಟೆಂಡರ್ ಚಿಕನ್ ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಸಾಫ್ಟಾಗಿರುತ್ತೆ ಬಿರಿಯಾನಿ ಒಳಗಡೆ ಪೀಸು. ಹಾಂ. ಇದು ಹಾಗೇನೆ 5 ನಿಮಿಷ ಬೇಯ್ಕೊಳ್ಳಿ ಚಿಕನ್ನು. ಈಗ ಅದನ್ನು ಪಾಡಿಗೆ ಅದು ಬೇಯೋದಕ್ಕೆ ಬಿಡೋಣ. ಈ ಕಡೆ ನೀರು ಕೂಡ ಕಾಯ್ಕೊಳ್ತಾ ಇದೆ, ನೀರು ಕೂಡ ಬಿಸಿ ಆಗಲಿ. ಅಷ್ಟೋ ತನಕ ನಾವು ಸ್ವಲ್ಪ ರೆಸ್ಟ್ ಮಾಡೋಣ. ಸೈಡಲ್ಲೆಲ್ಲ ಹೊಗೆ ಬರ್ತಾ ಇದೆ. 5 ನಿಮಿಷ ಆಯ್ತಾ ಇಟ್ಟು ಇದನ್ನು ಬಿಸಿಗೆ? ಈಗ ತೆಗಿತೀನಿ. 5 ನಿಮಿಷ ಆಗಿದೆ, ನೋಡೋಣ. ಈಗ ನಾವು ಈ ಲೆವೆಲಲ್ಲಿ ಚಿಕನ್ದು ಉಪ್ಪು ಖಾರ ಎಲ್ಲನೂ ಇವಾಗಲೇ ಚೆಕ್ ಮಾಡ್ಕೊಬೇಕು. ಒಂದು ಸರ್ತಿ ಚೆಕ್ ಮಾಡ್ಕೊಂಡು ಎಲ್ಲ ಕರೆಕ್ಟಾಗಿದೆ ಕಾವ್ಯ. ಇದಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ. ನೀವು ಹಾಕಿರೋ ಮೆಜರ್ಮೆಂಟ್ ಪರ್ಫೆಕ್ಟಾಗಿದೆ ಅಂತ ಆಯಿತು. 1 kgಗೆ ಎಷ್ಟು ಬೇಕು ಅಂತ. 2 ಸ್ಪೂನ್ ಸಾಲ್ಟ್ ಬಳಸಿದ್ರಿ ಅಲ್ಲ? 2 ಟೇಬಲ್ ಸ್ಪೂನ್ ಸಾಲ್ಟು, 2 ಟೇಬಲ್ ಸ್ಪೂನ್ ಖಾರದ ಪುಡಿ ಅಷ್ಟೇ, ಸಿಂಪಲ್. ಮತ್ತು ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಕಡಿಮೆ ಬಳಸಿದ್ದೀರಾ. ನಾನಾದರೆ ತುಂಬ ಎಲ್ಲ ಮಸಾಲೆ ಎಲ್ಲ ಹಾಕ್ತಾ ಇದ್ದೆ. ನೀನು ಆಗಿದ್ರೆ ಅಂತಲ್ಲ, ಯಾವ್ಯಾವ ಬಿರಿಯಾನಿಗೆ ಎಷ್ಟೆಷ್ಟು ಹಾಕಬೇಕು ಅದು ಸರಿ. ನೀನು ಮಾಡೋ ಬಿರಿಯಾನಿಗೆ ನಿನ್ನ ಮಸಾಲೆಗಳು ಸರಿ. ಈ ಬಿರಿಯಾನಿಗೆ ಇಷ್ಟೇ ಮಸಾಲೆ ಪ್ರಮಾಣದಲ್ಲೇ ಹಾಕಲೇಬೇಕು, ಇದೇ ಪ್ರಮಾಣದಲ್ಲಿ. ಈ ಮಸಾಲೆ ಯೂಸ್ ಮಾಡಿರೋದು ಬರೀ ಏಲಕ್ಕಿ, ಚಕ್ಕೆ, ಲವಂಗ ಮೂರೇ. ಓ, ಖಾರಕ್ಕೆ ನಾನಿಲ್ಲಿ ಅಚ್ಕಾರ ಪುಡಿ ಮಾತ್ರ ಯೂಸ್ ಮಾಡಿದ್ದೀನಿ. ಹಸಿರು ಮೆಣಸಿಕಾಯಿನೂ 1-2-3 ಹಾಕ್ಬೋದು ಖಾರ ಬೇಕು ಅಂದರೆ. ಈಗ ನನಗೆ ನಾನು ತೊಗೊಂಡಿರೋ ಖಾರ ಪುಡಿನಲ್ಲಿ ಖಾರ ಜಾಸ್ತಿ ಇರೋದ್ರಿಂದ ಸಾಕು. ನೀವು ಗ್ರೀನ್ ಚಿಲ್ಲಿ ಏನು ಬಳಸಿಲ್ಲ? ಓಕೆ. ಈಗ ನಮ್ಮ ಪಕ್ಕದಲ್ಲಿ ರೈಸ್ ನೀರಿಟ್ಟಿದ್ದೆ, ಏನಾಗಿದೆ ನೋಡಿ. ಓಕೆ, ನೀರು ಕಾದಿರುತ್ತೆ ಅಂದ್ಕೊಳ್ತೀನಿ. ಈಗ ನಾನು ಇದನ್ನು ಸಿಮ್ಮಲ್ಲಿ ಇಟ್ಟಿದ್ದೀನಿ. ಮತ್ತೆ ಹೌದಾ, ಚಿಕನ್ ಸಿಮ್ಮಲ್ಲಿ ಇಟ್ಟಿದ್ದೀರಾ? ಚಿಕನ್ ಸಿಮ್ಮಲ್ಲಿ ಇಟ್ಟಿದ್ದೀನಿ. ಈ ರೈಸ್ ಆಗೋ ತನಕ ಅದು ಸಿಮ್ಮಲ್ಲೇ ಇರಲಿ. ನೀರು ಚೆನ್ನಾಗಿ ಮೆಲ್ತಾ ಇದೆ. ಇವಾಗ ಇದಕ್ಕೆ ರೈಸ್ ಹಾಕಬೇಕಾ? ಇದಕ್ಕೆ ರೈಸ್ ಹಾಕೋಣ. ರೈಸ್ ಅಷ್ಟೇ ಹಾಕೋದಾ? ರೈಸ್ ಅಷ್ಟೇ, ಏನು ಹಾಕೋಣ. ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ, ಚಕ್ಕೆ ಎಲ್ಲ ಹಾಕ್ತೀರಾ ಮಸಾಲೆ ಅಂದ್ಕೊಳ್ತಿದ್ದೆ. ಏನೂ ಹಾಕಲ್ವಾ? ಏನು ಹಾಕಿಲ್ಲ, ಓನ್ಲಿ ಪ್ಲೈನ್ ರೈಸ್. ಯಾವ ರೈಸ್ ತೊಗೊಂಡಿದ್ದೀರಾ? ಬಾಸುಮತಿ ರೈಸ್. 1 ಕಿಲೋ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಯಾವ ರೈಸಲ್ಲಾದರೂ ಮಾಡ್ಬೋದು. ಇಲ್ಲ, ಇದನ್ನು ಓನ್ಲಿ ಬಾಸುಮತಿ ರೈಸ್ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೀರಾ? ಬುಲೆಟ್ ರೈಸು, ಬಾಸುಮತಿ ರೈಸು ಮೂರಲ್ಲಿ ಚೆನ್ನಾಗಿ ಬರುತ್ತೆ. ಜೀರಾ ಬೀಟಿ ರೈಸ್ ಮಾಡ್ಬೋದು, ಯಾವ್ದಾದ್ರು ಬೀಟಿ ರೈಸ್ ಮಾಡ್ಬೋದು. ಅದನ್ನೇ ಕೇಳಿದೆ, ಯಾವ್ದಾದ್ರು ರೈಸಲ್ಲಿ ಮಾಡ್ಬೋದು ಅಂದರೆ ಅಂಗಡಿಯಿಂದ ತಂದಿರೋ ರೈಸಲ್ಲಿ ಯಾವುದ್ರಲ್ಲಾದ್ರೂ ಚೆನ್ನಾಗಿ ಬರುತ್ತೆ. ಅಂದರೆ ಬಾಸುಮತಿ ರೈಸ್ ಯೂಸ್ ಮಾಡಿದ್ರೆ ಪರ್ಫೆಕ್ಟಾಗಿ ಬರುತ್ತೆ, ಹೋಟೆಲ್ ಥರನೇ. ಕೆಲವರು ಮಾಮೂಲಿ ಜೀರಾ ರೈಸಲ್ಲೂ ಮಾಡ್ಬೋದು, ಅದನ್ನು ಮಾಡಿ ಒಂದ್ಸತಿ ತೋರಿಸ್ತೀನಿ ಜೀರಾ ರೈಸಲ್ಲಿ ಮಾಡೋದನ್ನು.
ಇದು ಇದರಲ್ಲಿ ಎಷ್ಟು ಪರ್ಸೆಂಟಷ್ಟು ಬೇಯಬೇಕು ರೈಸು? ಫುಲ್ ಬೇಯಿಸ್ತೀರಾ ಅಥವಾ? ಇಲ್ಲ, ಒಂದು 70% ಬೆಂದರೆ ಸಾಕು. 70ಇಂದ 80% ಬೆಂದರೆ ಸಾಕು. ಬೇಯುತ್ತದು. ಇದಕ್ಕೆ ಪದೇ ಪದೇ ಕೈ ಆಡಿಸೋದು ಬೇಡ, ಅದು ಅಕ್ಕಿ ಒಡೆದು ಬಿಡುತ್ತೆ. ನಿಧಾನಕ್ಕೆ ಲೈಟಾಗಿ. ಇದು ನೆಂದಿರುತ್ತಲ್ವಾ, ಅದು ಕೈ ಆಡಿಸಿದ್ರೆ ಒಡೆದು ಪೀಸ್ ಪೀಸ್ ಆಗಿಬಿಡುತ್ತೆ ರೈಸು ಸ್ವಲ್ಪ. ಇವಾಗ ಇದು ಕುದೀತಾ ಇದೆ, ಅನ್ನ ಎಲ್ಲ ಬಂದು ಡ್ಯಾನ್ಸ್ ಮಾಡ್ತಾ ಇದ್ದಾವೆ. ಕರೆಕ್ಟ್, ಮೇಲ್ಗಡೆ ಬಂದು ಡ್ಯಾನ್ಸ್ ಮಾಡ್ತಾ ಇದೆ, ನಾನು ಬೆಂದಿದ್ದೀನಿ ಅಂತ ಹೇಳ್ತಾ ಇದೆ. 80% ಅದು ಕುಕ್ ಆಗಿದೆ. ನೋಡು ಎಷ್ಟು ಉದ್ದ ಆಗಿದೆ. ಈ ಟೈಮಲ್ಲಿ ನಾವು ಇದನ್ನು ವಾಟರ್ ಇದರಿಂದ ಸಪ್ರೇಟ್ ಮಾಡಿ ರೈಸ್ನ ಕಿಚನ್ ಪಾತ್ರೆ ಒಳಕ್ಕೆ, ಅಂದರೆ ಬಿರಿಯಾನಿ ಒಳಕ್ಕೆ ಸೇರಿಸೋಣ. ಸೇರಿಸ್ಬಿಟ್ಟು ದಮ್ ಕಟ್ಟೋಣ. ಈಗ ದಮ್ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ. ಓಕೆ, ಈಗ ಚಿಕನ್ ಪಾತ್ರೆ ಕಡೆ ಶಿಫ್ಟ್ ಆಗುತ್ತೆ ಕ್ಯಾಮ್ರಾ. ಚಿಕನ್ ಕೂಡ ಕುದೀತಾ ಇದೆ. ಚಿಕನ್ ಪೀಸ್ ಎಲ್ಲ ಬೆಂದಿರುತ್ತೆ ಅಂದ್ಕೊಳ್ತೀನಿ ಆಲ್ಮೋಸ್ಟ್. ತೋರಿಸಿ ಒಂದ್ಸಲ. ಇದರಲ್ಲಿ 25ರಿಂದ 30% ಬೆಂದಿದೆ ಈಗ ಅದು. ಈಗ ದಮ್ಮಲ್ಲಿ ಅದು 70% ಬಾಕಿದು ಬೇಯಬೇಕು. ಈಗ ಇದಕ್ಕೆ ನಾನು ರೈಸ್ ಹಾಕೋಣ. ಮೊದಲು ಈ ಪಾತ್ರೆನ ಕೆಳಗೆ ಇಳಿಸ್ಕೊತಾ ಇದ್ದೇನೆ, ಅಂದರೆ ದಪ್ಪ ತಳ ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ತೀನಿ ಅದನ್ನು ತಳನ. ಅಂದರೆ ತಳಗೆ ಏನಾದರೂ ಇಡ್ತೀರಾ ಸ್ಟವ್ ಕೆಳಗಡೆ? ಓಕೆ, ಈಗ ಆಫ್ ಮಾಡಿಬಿಟ್ಟು ನೀನು ಅದನ್ನ ಇಡಿ. ಮನೇಲಿರೋ ಒಂದು ಚಪಾತಿ ತವಾನ ಕೆಳಗಡೆ ಇಟ್ಟಿದ್ದೀನಿ, ಸ್ಟವ್ ಕೆಳಗಡೆ. ಮೇಲ್ಗಡೆ ಅದನ್ನು ಇಟ್ಟಿದ್ದೀನಿ. ಯಾವುದಾದ್ರು ಹೆಂಚಾದರೂ ಆಯಿತು, ಒಂದು ಗಟ್ಟಿಯಾಗಿರೋ ಹೆಂಚಿನ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಬಿರಿಯಾನಿ ಪಾತ್ರೆ ಇಟ್ಟಿದ್ದೀರಾ? ಹೌದು. ಫ್ಲೇಮು ಸಿಮ್ಮಲ್ಲಿ ಇರಬೇಕಾ, ಫುಲ್ ಮಾಡ್ತೀರಾ? ಅಲ್ಲ, ಈಗ ಫಸ್ಟು ರೈಸ್ ಹಾಕೋಣ, ಆಮೇಲೆ ಹೇಳ್ತೀನಿ. ಓಕೆ. ಸೈಡು ಆ ಕಡೆ ಹೋಗು. ನೀರೆಲ್ಲ ಚೆನ್ನಾಗಿ ಸೋಸ್ಬಿಟ್ಟು ಹಾಕ್ಬೇಕಾ? ಹೌದು, ಬರೀ ರೈಸ್ ತೊಗೋಬೇಕು. ಮೊದಲೇ ನೀರೆಲ್ಲ ಹಾಕಿದ್ದೀರಲ್ವ, ಅದರಲ್ಲೂ ನೀರಿರುತ್ತೆ. ನೋಡಿ ಹೇಗೆ ಹಾಕೋದು. ಈ ಥರ ಹರಡು ಥರ ಹಾಕಬೇಕು, ಹರವೋ ಥರ, ಸ್ಪ್ರೆಡ್ ಮಾಡೋ ಥರ. ಅಕ್ಕಿ ಹಾಕಿದ್ದೀನಲ್ವಾ, ಎಲ್ಲ ರೈಸು ಹಾಕಾಯ್ತಾ? ರೈಸ್ ಹಾಕಾಯ್ತು. ಈಗ ಒಂದು ಲೆವೆಲ್ಲಿಗೆ ನೀರು ಹಾಕ್ತಾ ಇದ್ದೀನಿ. ನೀರು ಹೇಗೆ ಹಾಕೋಬೇಕು ದಮ್ ಕಟ್ಟಬೇಕಾದ್ರೆ ಅಂದರೆ ಅಕ್ಕಿಗೂ ನೀರಿಗೂ ಒಂದೇ ಲೆವೆಲಲ್ಲಿ ಇರಬೇಕು. ಅಂದರೆ ಈಗ ರೈಸ್ ಫುಲ್ ಮುಳುಗೋ ಅಷ್ಟು ನೀರಿನ ಪ್ರಮಾಣನೂ ಇರಬೇಕು ಅಂತನಾ? ರೈಸ್ ಮುಳುಗಿದ್ರೆ ಸಾಕು ಮೇಲೆ. ಈಗ ನಾವು ನಿಧಾನಕ್ಕೆ ತೋರಿಸಿ ಸ್ವಲ್ಪ ಕ್ಯಾಮ್ರಾಗೆ. ಕಾಣಿಸ್ತಿದೆಯಾ? ಕಾಣಿಸ್ತಾ ಇದೆ. 1 ಕಪ್ಪಷ್ಟು ಹಾಕಿದ್ರಿ, ಮೊದಲೇ ನೀರಿರೋದ್ರಿಂದ ಅದು ರೈಸು ಮುಳುಕೊಳ್ತು. ರೈಸು ಅಕ್ಕಿ ಒಂದೇ ಲೆವೆಲಲ್ಲಿ ಇರಬೇಕು. ಇದು ಇಂಥ ಟೈಮಲ್ಲಿ ನಾವೀಗ ಇದನ್ನು ಮುಚ್ಚಬೇಕು. ಈಗ ನಾನು ಮುಚ್ಚೋದಕ್ಕೆ ಸಿಲ್ವರ್ ಕವರ್ ತಗೋತಾ ಇದ್ದೀನಿ. ಸಿಲ್ವರ್ ಫಾಯಿಲ್ ಕವರ್. ಇದು ಎಲ್ಲರ ಹತ್ರನೂ ಇರಲ್ಲ ಅಂದರೆ ಏನು ಮುಚ್ಬೋದು ಇದಕ್ಕೆ ಆಲ್ಟರ್ನೇಟ್ ಆಗಿ? ಲಿಡ್ಡು ಕುತ್ಕೊಳ್ಳೋ ಅಂಥ ಪ್ಲೇಟ್ ಹಾಕಿ ಅದಕ್ಕೆ ಮೈದಾ ಹಿಟ್ಟು ಇಲ್ಲ ಗೋಧಿ ಹಿಟ್ಟು ಬರುತ್ತಲ್ಲ, ಗೋಧಿ ಹಿಟ್ಟು ಮಾಡಿಕೊಂಡು ಸುತ್ತಲೂ ಹಾಕಿ ಅದ್ರ ಮೇಲೆ ಪ್ಲೇಟ್ ಹಾಕಿ ದಮ್ ಹಾಕ್ಬೇಕಾಗುತ್ತೆ. ಒಂದು ಬಟ್ಟೆ ಮುಚ್ಚಿದ್ರೆ? ಬಟ್ಟೆನೂ ಮುಚ್ಚಬೋದು. ಒಟ್ಟಲ್ಲಿ ಏರು ಹೋಗಬಾರ್ದು ಅದ್ರ ಒಳಗಡೆಯಿಂದ. ಬಾಳೆದೆಲೆ ಹಾಕ್ಬೋದು. ಆ್ಯಕ್ಚುಲಿ ಇದು ಈಸಿ ಅಲ್ಲ ಎಲ್ಲದಕ್ಕಿಂತ ತುಂಬ. ಇದು ಯಾವ ಕಡೆನೂ ಏರು ಹೋಗಲ್ಲ. ಈ ಬಿರಿಯಾನಿಗೆ ತುಪ್ಪ ಯಾವುದೇ ಕಾರಣಕ್ಕೂ ಬಳಸ್ತಾ ಇಲ್ಲ, ಬರೀ ಆಯಿಲ್ ಮಾತ್ರ ಬಳಸಿರೋದು, ಕುಕ್ಕಿಂಗ್ ಆಯಿಲ್. ಆಯಿಲ್ ಕೂಡ ಕಡಿಮೆನೇ ಬಳಸಿದ್ದೀರಾ, ತುಂಬ ಜಾಸ್ತಿ ಬಳಸಿಲ್ಲ. ಈಗ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಇದ್ರ ಮೇಲೆ ಒಂದು ತೂಕ ಇರೋ ಒಂದು ವಸ್ತುನ ಯಾವುದಾದ್ರೂ ಇಡಬೇಕು. ನಾನಿಲ್ಲಿ
ನಮ್ಮ ಮನೆ ಚಪಾತಿ ಮಾಡೋ ಮನೆ ಹಿಡ್ತಾ ಇದ್ದೀನಿ. ಓಕೆ, ಪಾಸ್ ಮಾಡ್ತಾ ಹೋಗ್ತೀನಿ. ಅದ್ರ ಮೇಲೆ ನಾನು ಚಪಾತಿ ಮಾಡೋ ಅಂಥ ಕಲ್ಲಿದೆ, ಟೈಲ್ಸಲ್ಲಿ ಮಾಡಿರೋದು, ಮಾರ್ಬಲಲ್ಲಿ, ಅದನ್ನು ಇಡ್ತಾ ಇದ್ದಾರೆ. ಮತ್ತು ಆ ಅದು ನೀರಿತ್ತಲ್ಲ, ತುಂಬ ವೆಯ್ಟ್ ಇದೆ. ಆ ನೀರಿತ್ತು ನೋಡು, ಹಾಂ, ರೈಸ್ ಬೇಯಿಸಿದ್ರಲ್ಲ ಆ ನೀರಾ? ಆ ನೀರಿನ ಪಾತ್ರೆನೇ ಅಲ್ಲಿ ಇಡ್ತಾ ಇದ್ದೀನಿ. ಹೌದಾ? ಅದ್ರ ಮೇಲೆ ಬಿಸಿಗೆ. ಹಾಂ, ಮೇಲ್ಗಡೆನೂ ಇಂದನೂ ಬಿಸಿ ಬರಲಿ ಅಂತನಾ? ಹೌದು. ಈಗ ಬಿರಿಯಾನಿ ಕತೆ ಮುಗೀತಾ? 2 ನಿಮಿಷ ಹಾಂ, ಹೈ ಫ್ಲೇವರಲ್ಲಿ ಇಟ್ಟು ಜಾಸ್ತಿ ಊರಿನಲ್ಲಿ ಇಡಬೇಕು ಅಂತನಾ? 2 ನಿಮಿಷ ಜಾಸ್ತಿ ಊರಿನಲ್ಲಿ ಇಟ್ಟು, ಅಂದರೆ ಈ ಹಂಚು ಬಿಸಿ ಆಗೋ ತನಕ. ಹಾಂ, ಕೆಳಗಡೆ ಇದೆಯಲ್ಲ ಹೆಂಚು. ಅದು ಬಿಸಿ ಆದಮೇಲೆ ಫುಲ್ ಸಿಮ್ಮಲ್ಲಿ ನಿಮ್ಮ ಮನೆ ಸ್ಟವ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮದು ಜಾಸ್ತಿ ಪ್ರೆಷರ್ ಬರೋದ್ರಿಂದ ನಾನೊಂದು 15 ನಿಮಿಷ ಸ್ಟೀಮಲ್ಲಿ ಇಟ್ಟರೆ ಸಾಕು, ನಾನು ದಮ್ ಕಟ್ಟಿದ್ರೆ. ನಿಮ್ಮದು ಬರ್ನರ್ ಕಮ್ಮಿ ಉರಿ ಬರ್ತಾ ಇದೆ ಅಂದರೆ ಒಂದು 20 ನಿಮಿಷ ಇಡಿ ದಮ್ಗೆ. ಡಿಪೆಂಡ್ಸ್ ನಿಮ್ಮ ಮನೆ ಯಾವ ಸ್ಟವ್ ಬಳಸ್ತೀರಾ ಅದ್ರ ಮೇಲೆ ಹೋಗುತ್ತೆ. ಮಿನಿಮಮ್ ಒಂದು 15ರಿಂದ 20 ನಿಮಿಷ ನಾವು ದಮ್ಮಲ್ಲಿ ಇಡಬೇಕಿದೆ. ಅದಾದಮೇಲೆ ತೆಗಿಯೋಣ, ನಮ್ಮ ಬಿರಿಯಾನಿ ಹೇಗಿರುತ್ತೆ ನೋಡೋಣ. ಈಗ 20 ನಿಮಿಷ ಸ್ಟೀಮಲ್ಲಿ ದಮ್ ಆಗಿದೆ. ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ ಹಾಗೆ ಒಂದು 10 ನಿಮಿಷ ಹಾಗೆ ಬಿಟ್ಬಿಡೋಣ. 10 ನಿಮಿಷ ಆದಮೇಲೆ ಓಪನ್ ಮಾಡಬೇಕಾ? ಹೌದು. ಓಕೆ, ಈಗ ಓಪನ್ ಮಾಡೋಣ. ಹೇಗೆ ಬಂದಿದೆ ನಮ್ಮ ಬಿರಿಯಾನಿ ಅಂತ ನೋಡೋಣ. ಅವ್ರು ಸ್ವಲ್ಪ ಬಿಸಿಯೆಲ್ಲ ಮುಟ್ಟೋಕ್ಕೆ ಹೆದರ್ತಾರೆ. ನಾನಾದರೆ ಪಟ್ ಅಂತ ತೆಗೆದುಬಿಡ್ತಾ ಇದ್ದೆ. ಬಿಸಿಯೆಲ್ಲ ನಾನು ಆರಾಮ್ಸೆ ಮುಟ್ತೀನಿ. ವಾವ್, ಹೇಗೆ ಬಂದಿದೆ ಅಂತ ನೋಡಿ. ಎಲ್ಲ ರೈಸ್ ಎಲ್ಲ ಮೇಲ್ಗಡೆ ಬಂದಿದೆ. ವಾವ್, ಎಷ್ಟು ಸಕ್ಕತ್ತಾಗಿ ಬರ್ತಿದೆ ಅಂತ ಕಾಣಿಸ್ತಿದೆ ಅನಿಸುತ್ತೆ ನೋಡಿ. ರೈಸ್ ಎಲ್ಲ ಮೇಲ್ಗಡೆ ಬಂದು ನಿಂತ್ಕೊಂಡ ಥರ ಕಾಣಿಸ್ತಾ ಇದೆ. ಈಗ ಮಿಕ್ಸ್ ಮಾಡೋಣ. ದಮ್ ಹೊಡಿಯೋದು ಅನ್ನೋದು ಮಿಕ್ಸ್ ಅಲ್ಲ ಅದು. ಹೌದಾ? ನಂಗೆ ಗೊತ್ತಿಲ್ಲ ರೀ ಅದು. ಹಾಂ, ಏನಂತಾರೆ? ದಮ್ ಹೊಡಿಯೋದು ಅಂತ ಹೇಳಿ. ಹೌದಾ? ಬನ್ನಿ ಇವಾಗ ದಮ್ ಹೊಡಿಯೋಣ. ರೀ, ದಮ್ ಹೊಡಿಯೋದಂದ್ರೆ ಬೇರೆ ಅರ್ಥ ಆಗುತ್ತೆ. ರೈಸ್ ದಮ್ ಹೊಡಿಯೋದಪ್ಪ. ಹೌದಾ? ಉಲ್ಟಾ ಮಾಡೋದು, ತೆಗೆದು ಮೇಲ್ ಮಾಡೋದು. ನೋಡಿ, ಪರ್ಫೆಕ್ಟಾಗಿ ಹೇಗೆ ಬಂದಿದೆ ಕಾಣಿಸ್ತಿದೆ ಅಲ್ವಾ? ಉದ್ರಾಗಿ ಅನ್ನ. ಚಿಕನ್ ಎಲ್ಲ ಅಡಿನಲ್ಲಿ ಇತ್ತಲ್ವಾ, ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಸಾಫ್ಟಾಗಿ ಬಂದಿದೆ ನೋಡಿ. ಇಲ್ಲಿ ಕಲಿಸ್ಕೊಂಡಿದೆ, ಎಷ್ಟು ಸಾಫ್ಟಾಗಿದೆ. ತಿನ್ನೋಕ್ಕೂ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ಹಾಂ, ನೋಡಿ ಹೆಂಗೆ ಬಿಟ್ಕೊಳ್ತಾ ಇದೆ. ಆ ಥರ ಸಾಫ್ಟಾಗಿದ್ದರೆ ಪೀಸ್ ಕೂಡ ಚೆನ್ನಾಗಿರುತ್ತೆ. ಮಸಾಲೆ ಎಲ್ಲ ಹತ್ತಿರುತ್ತೆ ಪೀಸ್ನಲ್ಲಿ. ತುಂಬ ಸ್ವಲ್ಪ ಹಾರ್ಡ್ ಥರ ಆಗುತ್ತಲ್ಲ ಬಿರಿಯಾನಿನಲ್ಲಿ, ಅವಾಗ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಅನಿಸಲ್ಲ. ಇವಾಗ ತಿನ್ನೋದಷ್ಟೇ ಬಾಕಿ, ತಿಂತಾ ಇರೋಣ. ಈ ಕಡೆ ಕಬಾಬ್ ಕೂಡ ಬೇಯ್ತಾ ಇದೆ ಅದ್ರ ಜೊತೆಗೆ. ಹಾಕ್ಬಿಡಿ. ನೋಡಿದ್ರಿ ಅಲ್ವಾ ನಾವು ಹೇಗೆ ಮಾಡಿದ್ವಿ ಬಿರಿಯಾನಿನ ಅಂತ? ಕಡಿಮೆ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಬಳಸಿ ತುಂಬ ಸುಲಭವಾಗಿ ಮಾಡೋವಂಥ ಬಿರಿಯಾನಿ ಇದು. ಆದರೆ ಅದ್ರದ್ದು ರಿಸಲ್ಟ್ ಮಾತ್ರ ತುಂಬ ರಿಚ್ ಆಗಿರುತ್ತೆ. ಹೋಟೆಲ್ನಲ್ಲಿ ಹೇಗೆ ತಿಂತೀವಿ ಅದೇ ಥರ ಇರುತ್ತೆ. ಹೋಟೆಲ್ ಥರ ಇರುತ್ತೆ ಅಂದರೆ ತಪ್ಪಾಗುತ್ತೆ. ಹೋಟೆಲ್ಗಿಂತನೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈ ಥರ ಬಿರಿಯಾನಿನ ದಿನ ಮಾಡಿಕೊಟ್ರೂ ಕೂಡ ಬೇಜಾರಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹೋಟೆಲಲ್ಲಿ ತರಿಸ್ಕೊಳ್ತೀವಲ್ಲ ಆ ಬಿರಿಯಾನಿ ತುಂಬ ಮಸಾಲೆ ಆ ಥರ ಇರುತ್ತೆ, ನನಗಿಷ್ಟ ಆಗಲ್ಲ. ಈ ಬಿರಿಯಾನಿ ಅಂತೂ ನನಗಂತೂ ತುಂಬ ಇಷ್ಟ. ನಾನು ಒಂದು ಪ್ಲೇಟಲ್ಲಿ ಯಾವುದೇ ಕಾರಣಕ್ಕೂ ಮುಗಿಸಲ್ಲ. 2 ಪ್ಲೇಟ್ ಆದಮೇಲೆ ನಾನು ತಿಂದು ಮುಗಿಯೋದು. ನೀವು ಕೂಡ ಮನೆಯಲ್ಲಿ ಈ ಬಿರಿಯಾನಿನ ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ನಿಮಗೂ ಕೂಡ ಖಂಡಿತವಾಗ್ಲೂ ಈ ಬಿರಿಯಾನಿ ಇಷ್ಟ ಆಗುತ್ತೆ. ಮತ್ತೆ ಇನ್ನೊಂದು ಬಿರಿಯಾನಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.